ಎಲ್ಲರೂ ಎಂತ ಗೊತ್ತುಂಟು, ಇವತ್ತು ಶನಿವಾರ ಮಧ್ಯಾಹ್ನ ಮೇಲೆ ರಜೆ ಮಾಡ್ತಾ ಇರೋದು. ಅಂದರೆ ಹಲ್ಲು ನೋವಾಯ್ತಾ, ಫುಲ್ ಪೇಯ್ನ್ ಉಂಟು. ಚಾಕ್ಲೇಟ್ ಸ್ವೀಟ್ಸ್ ಎಲ್ಲ ತಿಂದಿಲ್ಲ ನಾನು, ಶುಗರ್ ಎಲ್ಲ. ಆದರೂ ಸಹ ಫುಲ್ ಪೇಯ್ನು. ಹಾಗೆ ಇವತ್ತು ಮಧ್ಯಾಹ್ನ ದರ್ಬೆಗೆ ಹೋಗಿ ಚೆಕಪ್ ಮಾಡಿಕೊಂಡು ಬರುವ ಅಂತ. ಈ ಹಲ್ಲು ನೋವಿದ್ದು ಪೇಯ್ನ್ ಇದು ಉಂಟಲ್ಲ, ಫುಲ್ ತಲೆನೋವು ಮತ್ತು ಮೈಗ್ರೇನ್ ಅಂತೂ ಯಾವಾಗ ಸಿಗ್ತದಲ್ವ, ಮತ್ತು ಈ ಹಲ್ಲು ನೋವು ಸೇರಿ ತುಪ್ಪ ಫುಲ್ ಕಿರಿಕಿರಿ ಆಗ್ತಾ ಉಂಟು. ಜ್ವರ ಬರುವ ಲಕ್ಷಣ ಕೂಡ ಕಾಣ್ತಾ ಉಂಟು. ತುಂಬ ಟೈಮಿಂದ ಇತ್ತು, ನಾನು ಹೋಗಿರಲಿಲ್ಲ. ಇನ್ನು ಸಹ ನಾನು ಹೋಗೋದಿದ್ರೆ ಮತ್ತೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಇವತ್ತು ಹೋಗ್ತಾ ಇರೋದು. ಊಟ ಆಗಬೇಕಷ್ಟೇ, ಊಟ ತರಬೇಕಷ್ಟೇ ಅವರು ಬೀಜಿಯಿಂದ. ಊಟ ಎಲ್ಲ ಆದಮೇಲೆ ಇಲ್ಲಿಂದ ಹೊರಡೋದು. ಇವತ್ತು ನಮಗೆ ಊಟ ಕೂಡ ಬಂದದ್ದು ಲೇಟ್. ಇವತ್ತು ಊಟಕ್ಕೆ ಟೊಮೆಟೊ ಸಾರು ಮತ್ತು ಪ್ರೌನ್ಸ್ ಚಟ್ನಿ. ಊಟ ಆಗಿನ್ನು ರಪ್ಪ ಹೊರಡುದು. ಇವತ್ತುಂಟಲ್ಲ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಫುಲ್ಲು ಬಿಸಿಲಾಯ್ತಾ, ಈಗ ಫುಲ್ಲು ಮಳೆ ಬರ್ತಾ ಉಂಟು. ನಾನಿರೋದು ಇಲ್ಲೇ ಫಿಲೋಮಿನಾ ಕಾಲೇಜು ಅಪೋಸಿಟಲ್ಲಿ ಪಿ ಜಿಯಲ್ಲಿರೋದು. 10 ಮಿನಿಟ್ಸ್ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೊರಟದ್ದು. ನಮ್ಮ ದರ್ಬೆ ಹತ್ತಿರ ಡೆಂಟಲ್ ಕ್ಲಿನಿಕ್ ಉಂಟು. ನಾನು 2 ಡೇಸ್ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಆದರೂ ಸಹ ಒಮ್ಮೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಬರುವ ಅಂತೇಳಿ ಹೋದದ್ದು. ಅಲ್ಲಿ ನೋಡಿದ ಫುಲ್ಲು ರಶ್ ಇತ್ತು, ಮತ್ತೆ ವಾಪಸ್ ಇಲ್ಲಿಗೆ ಬಂದದ್ದು. ಈ ಕ್ಲಿನಿಕ್ನವರು 3 ಗಂಟೆಗೆ ರೀಚ್ ಆಗಲಿಕ್ಕೆ ಹೇಳಿದರು. ಹಾಗೆ ಅದೇ ಟೈಮಿಗೆ ಕೂಡ ನಾನು ರೀಚ್ ಆಗಿದ್ದೇನೆ. ಈ ಡೆಂಟಲ್ ಕ್ಲಿನಿಕ್ ಇರೋದು ವಿಶಾಲ್ ಮಾರ್ಟ್ ಅಪೋಸಿಟಲ್ಲಿ, ಅಂದರೆ ಪ್ರೇಮ ಬೇಕರಿ ಅಂತ ಉಂಟಲ್ವಾ, ಅದೇ ಬಿಲ್ಡಿಂಗಲ್ಲಿ ಇರೋದು. ಡೆಂಟಲ್ ಕ್ಲಿನಿಕ್ಕಿಗೆ ಇದೇ ಫಸ್ಟ್ ಟೈಮ್ ಬರ್ತಿರೋದು, ಹಾಗೆ ಕಂಪ್ಲೀಟ್ ಭಯ ಕೂಡ ಉಂಟು ಎಂತ ಆಗ್ತದೆ ಅಂತ. ಮತ್ತು ಇದು ನಿನ್ನೆ ಮೊನ್ನೆ ಇದ್ದದಲ್ಲ ಪೇಯ್ನ್, ತುಂಬ ಟೈಮಿಂದ ಉಂಟು. ನಾನಾದರೂ ಸಹ ಇಗ್ನೋರ್ ಮಾಡ್ತಾನೆ ಇದ್ದೆ, ನಾಳೆ ಹೋಗುವ ಇದು ಕಮ್ಮಿ ಆಗ್ತದೆ ಅಂತ. ಹಾಗೆ ಈಗ ಸ್ವಲ್ಪ ಜಾಸ್ತಿ ಭಯ ಆಗ್ತಾ ಉಂಟು, ಎಂತ ಹೇಳ್ತಾರೆ ಇವರು ಅಂತ. ಇವರು ಟೀತ್ ಚೆಕಪ್ ಮಾಡೋದು ಭಯ ಆಗೋದಿಲ್ಲ, ಅಲ್ಲಿಯ ಸರ್ಜಿಕಲ್ ಐಟಮ್ಸ್ ಮತ್ತು ಸೌಂಡ್ ಎಲ್ಲ ಉಂಟಲ್ಲ ಅದಕ್ಕೆ ಭಯ ಆಗೋದು ಜಾಸ್ತಿ. ನಾನು ಅಂದುಕೊಂಡದ್ದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತಾರೆ ಅಂತ, ನೋಡಿದರೆ ಅರ್ಧ ಗಂಟೆಯಲ್ಲಿ ಆಯಿತು. ಹಾಗೆ ಇನ್ನು ಅಲ್ಲಿಂದ ಹೊರಡ್ತಾ ಇರೋದು. ಸಣ್ಣ ಡಾಟಲ್ಲಿ ಹುಳ ತಿಂದಿದೆ ಅಂತ ಹೇಳಿ ಅದಕ್ಕೆ ಫಿಲ್ಲಿಂಗ್ ಮಾಡಿಸಿದ್ದಾರೆ, ಮತ್ತು ಸ್ವಲ್ಪ ಟ್ಯಾಬ್ಲೆಟ್ ಕೂಡ ಉಂಟು ಪೇಯ್ನಿದ್ದು. ಮತ್ತು ಒಂದು ಲಾಸ್ಟಿದು ಹಲ್ಲು ಇನ್ಫೆಕ್ಷನ್ ಆಗಿದೆ ಹೇಳಿದ್ದಾರೆ, ಅದನ್ನು ತೆಗಿಬೇಕು ಹೇಳಿದ್ದಾರೆ. ಹಾಗೆ ಈಗ ಸದ್ಯಕ್ಕೆ ತೆಗೆಯುವ ಪ್ಲ್ಯಾನ್ ಇಲ್ಲ, ಇನ್ನು ನೋಡಬೇಕು ಸ್ವಲ್ಪ ಟೈಮ್ ಆಗಿ. ಕ್ಲಿನಿಕ್ ಇದ್ದು ಅಪೋಸಿಟಲ್ಲೇ ಇರೋದು ವಿಶಾಲ್ ಮಾರ್ಟ್. ಹಾಗೆ ನಾನು ಮತ್ತೆ ಇಷ್ಟರವರೆಗೆ ಅಲ್ಲಿ ಹೋಗಿ ಸಹ ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮೇಯ್ನಾಗಿ ಅಂದರೆ ಡೈಲಿ ಯೂಸಿಗೆ ಬೇಕಾಗಿರುವಂಥ ಐಟಮ್ ಎಲ್ಲ ನಾನು ಒಮ್ಮೆಲೆ ತಗೊಂಡಿರ್ತೇನೆ ಡಿ ಮಾರ್ಟಿಗೆ ಹೋಗಿ. ಮಂತ್ಲಿ 1 ಸಲ ಹೋಗೋದು ಅಲ್ಲಿಗೆ ತಗೊಂಡು ಬರಲಿಕ್ಕೆ. ನನಗೆ ಬಾತಿಂಗ್ ಟವಲ್ ಬೇಕಿತ್ತು, ಅಂದರೆ ಅದು ಹಳತ್ತಾಗಿತ್ತು ಅವತ್ತು ತಗೊಳ್ಳೋದು. ಹಾಗೆ ಎಲ್ಲಿ ಸಿಗ್ತದಾ ಅಂತ ನೋಡಬೇಕು. ಕಲೆಕ್ಷನ್ ಎಲ್ಲ ತುಂಬ ಒಳ್ಳೆ ಉಂಟು, ಹಾಗೆ ಕ್ವಾಲಿಟಿ ಕೂಡ ಒಳ್ಳೆ ಉಂಟು. ಮತ್ತು ನಮಗೆ ಕಮ್ಮಿಯಲ್ಲಿ ಸಿಗ್ತದೆ, ಡಿಸ್ಕೌಂಟು ಎಲ್ಲ ಉಂಟಲ್ಲ. ಹಲ್ಲಿಗೆ ಅದು ಫಿಲ್ಲಿಂಗ್ ಮಾಡಿಸಿದಾರಲ್ಲ, ಹಾಗೆ ಅದೊಂಥರ ಏನೋ ಇಟ್ಟಾಗೇ ಫೀಲ್ ಆಗ್ತಾ ಇರೋದು. ಎಷ್ಟು ಟೈಮಿಂದ ಹಲ್ಲು ನೋವಿತ್ತು ಗೊತ್ತುಂಟ, ಒಂದು ಸಾಧಾರಣ 1 ವರ್ಷವೇ ಆಗಿರ್ಬೋದು. ಅಂದರೆ ಒಮ್ಮೆ ಹಲ್ಲು ನೋವಿದ್ದರೆ ಮತ್ತೆ ಸ್ವಲ್ಪ ಟೈಮ್ ಇರೋದಿಲ್ಲ ಹಾಗೆ. ಮತ್ತು ನನಗೆ ಸಹ ಹೋಗಲಿಕ್ಕೆ ಉದಾಸೀನ ಆಗ್ತಾ ಇತ್ತು, ಇಲ್ಲಿ ಅವರೆಂತ ಹೇಳ್ತಾರೆ ಹೋಗಿ ಇನ್ನು ಅಂತ. ಈಗ ನೋಡಿದರೆ ಒಂದು ಹಲ್ಲು ತೆಗಿಲೇಬೇಕು ಅಂತ ಹೇಳಿದ್ದಾರೆ. ಮೇ ಬಿ ನಾನು ಸ್ವಲ್ಪ ಇಗ್ನೋರ್ ಮಾಡಿದೆ ಅಂತ ಅನ್ನಿಸ್ತಾ ಉಂಟು. ಸ್ವಲ್ಪ ಬೇಗ ಹೋಗ್ತಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತದೆ. ನನಗೆ ದರ್ಬೆ ತುಂಬ ಹತ್ತಿರ ಉಂಟು, ಆದರೂ ಸಹ ನಾನು ಇಷ್ಟರವರೆಗೆ ಇಲ್ಲಿಗೆ ಬರಲೇ ಇಲ್ಲ. ಇನ್ನೂ ನೋಡಬೇಕು, ಈ ಸಲದ್ದು ಹೇಗೂ ಐಟಮ್ ಎಲ್ಲ ತಗೊಂಡಾಗಿದೆ ಇಲ್ಲ, ಇನ್ನು ನೆಕ್ಸ್ಟ್ ಟೈಮ್ ಇದ್ದು ಇಲ್ಲಿ ಬಂದು ತಗೊಳ್ಬೇಕು. ಮತ್ತು ನೀವು ಸಹ ಅಷ್ಟೇ ಆಯಿತಾ, ಹಲ್ಲು ನೋವಿದ್ದರೆ ಅದನ್ನು ಇಗ್ನೋರ್ ಮಾಡಬೇಡಿ, ಹಾಸ್ಪಿಟಲಿಗೆ ಹೋಗಿ ತೋರಿಸಿ. ಮತ್ತು ಜಾಸ್ತಿ ಆದರೆ ತುಂಬ ಕಷ್ಟ ಆಗ್ತದೆ. ಈ ಥರದ್ದು ಒಮ್ಮೆ ಎಕ್ಸ್ಪೀರಿಯೆನ್ಸ್ ಆದರೆ ಉಂಟಲ್ಲ ಮತ್ತೆ ಅದು ತಪ್ಪೋದಿಲ್ಲ, ಕ್ಲಿಯರ್ ಆಗಿರ್ತದೆ. ಮತ್ತೆಂತ ಗೊತ್ತುಂಟಾ, ನಾನು ಈಗ ಸ್ಯಾಲರಿ ಆಗ್ತದಲ್ಲ, ಆದ ಫಸ್ಟ್ ವೀಕಲ್ಲಿ ನಾನು ಬೇಕಾದ ಐಟಮ್ ಎಲ್ಲ ತಗೊಳ್ಳೋದು, ಪಿ ಜಿಗೆ ಕೊಡೋದು ಮತ್ತು ಮನೆಗೆ ಕೊಡೋದು. ಅದರಲ್ಲಿ ಒಂದು 2,000 2000 ನನಗೆ ಅಂತ ಖರ್ಚಿಗೆ ಇಟ್ಟುಕೊಳ್ಳೋದು. ನೋಡ್ತಾ ಇರ್ಬೋದು ನೀವು, ಇದಕ್ಕೆಲ್ಲ ಆಫರ್ ಉಂಟು. ನಮ್ಮದು ಆಫೀಸಿಗೆ ವೈಟ್ ಯೂನಿಫಾರ್ಮ್ ಇರೋದು, ಹಾಗೆ ನಾನು ಯಾವಾಗ ಸಹ ರಿನ್ ಯೂಸ್ ಮಾಡೋದಾಯ್ತಾ. ಮೊನ್ನೆ ಅಲ್ಲಿ ಶಾಪಲ್ಲಿ ಇರಲಿಲ್ಲ ಅಂತ ಯಾವುದೋ ಬೇರೆ ಇದು ತಗೊಂಡು ಬಂದದ್ದು. ಅದರಲ್ಲಿ ಕ್ಲೀನ್ ಆಗೋದಿಲ್ಲ, ಒಂಥರ ಶರ್ಟ್ ಒಂಥರ ಡಲ್ ಕಾಣ್ತದೆ ವೈಟ್ ಶರ್ಟ್. ನನಗೆ ಬೇಕಾಗಿರುವ ಬಾತಿಂಗ್ ಟವಲ್ ಕೂಡ ಸಿಕ್ಕಿತು, ಅದು ಸಹ ಹಾಗೆ 100 ರುಪೀಸ್, ಕಾಟನ್ ಮೆಟೀರಿಯಲ್, ಹಾಗೆ ಲೆಂತ್ ಕೂಡ ಉಂಟು.
ನೋಡಿ ಇಲ್ಲಿಂದ ಕ್ಲಿಯರಾಗಿ ಕಾಣಿಸ್ತದೆ ನಾನು ಹೋದ ಕ್ಲಿನಿಕ್. ನಿಲ್ಲಿ ನಿಮಗೆ ತೋರಿಸ್ತೇನೆ ಈಗ. ನಾನು ಮನೆಗೆ ಹೋಗೋ ಪ್ಲ್ಯಾನ್ ಎಂತ ಇರಲಿಲ್ಲ, ಆದರೆ ಕೆಲಸ ಕೂಡ ಬೇಗ ಆಯ್ತಲ್ಲ, ಹಾಗೆ ಅಮ್ಮ ಅಪ್ಪ ಕಾಯ್ತಾ ಇರ್ತಾರೆ ಬಾ ಅಂತ ಹೇಳಿದರು. ಅದಕ್ಕೆ ಹೋಗೋದಿನ್ನು ಪಿ ಜಿಗೆ ಹೋಗಿ. ಮತ್ತು ಹೋದರೆ ಸಹ ಎಂತ ತಿನ್ನಲಿಕ್ಕಾಗೋದಿಲ್ಲ, ಅಂದರೆ ಒಂದು ಸೈಡ್ ಫುಲ್ಲು ಪೇಯ್ನ್ ಉಂಟು, ಮತ್ತು ಗಟ್ಟಿ ಐಟಮ್ ಎಲ್ಲ ಎಂತ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಓಕೆ, ಇನ್ನು ಇಲ್ಲಿಂದ ಹೋಗಿ ನಾನು ಆಮೇಲೆ ಸಿಗ್ತೇನೆ. ನಾನು ಇನ್ನು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ ಉಂಟಲ್ಲ ಮನೆಗೆ ಹೋದದ್ದು. ಅಂದರೆ ಈಗ ಸಹ ಅಷ್ಟೇ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಇದೆ, ಸ್ವಲ್ಪ ಹುಳ ತಿಂದಿದೆ ಹೇಳಿದರು. ಹಾಗೆ ಅದಕ್ಕೆ ಅಂತ ಫೀಲಿಂಗ್ ಮಾಡಿಸಿ ಬಂದದ್ದು. ಟ್ಯಾಬ್ಲೆಟ್ ಕೂಡ ಉಂಟು ತುಂಬ. 3 ಡೇಸಿಗೆ ಆಗುವಷ್ಟು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮನೆಯಿಂದ ಬರುವಾಗ ಅಮ್ಮ ಮಾಡಿ ಮಾವು ಕೊಟ್ಟಿದ್ದಾರೆ ನನಗೆ ತಿನ್ನಲಿಕ್ಕೆ ಇಲ್ಲಿ ಪಿ ಜಿಯಲ್ಲಿ. ನಾನು ಈಗಷ್ಟೇ ರೀಚ್ ಆದದ್ದು, ಒಂದು 7 ಗಂಟೆ ಆಗ್ತಾ ಬಂತು ಸಂಡೇ. ಎಂಥ ರೇಟ್ ಅಂತ ಗೊತ್ತಾಗೋದಿಲ್ಲ ಆಯಿತಾ. ನೋಡಿ ಬರೀ ಇಷ್ಟೇ ಇರೋದು, ಇದಕ್ಕೆ 160 ಆಯಿತು. ನನಗೆ ಪೇರಳೆ ಮಾವು ಎಲ್ಲ ತುಂಬ ಇಷ್ಟ, ಹಾಗೆ ಪೇರಳೆ ಎಂತಿದಲ್ಲ ಪೇರಳೆ ತಗೊಂಡಿದ್ದೇನೆ. ಇದರ ಹೆಸರಿಗೆ ನೆನಪು ಬರ್ತಾ ಇಲ್ಲ, ಇದು ಸಹ ತಗೊಂಡದ್ದು 2 ಬಗೆ ಮಾತ್ರ. ಮತ್ತು ಅಮ್ಮ ಮಾವು ಇದೀಗ ತಿಂತೇನೆ, ಇದು ನಾಳೆಗಾಗುವಾಗ ಸರಿ ಹಣ್ಣಾಗ್ತದೆ. ಎಷ್ಟು ದೊಡ್ಡ ಉಂಟು ಗೊತ್ತುಂಟಾ, ಒಂದು 3 ಜನಕ್ಕೆ ತಿನ್ಬೋದು, ಆದರೆ ನಾನು ಒಬ್ಬಳೇ ತಿನ್ನೋದು. ಇನ್ನು ನಾಳೆ ಆಫೀಸಿಗೆ ಹೋಗಿ ಮಧ್ಯಾಹ್ನ ಬರುವಾಗ ಬೇಕಿದ್ದು ಊಟಕ್ಕೆ. ಇದು ನೆಕ್ಸ್ಟ್ ಡೇ ಹೋದದ್ದು, ಅಂದರೆ ನಾನು 2 ಡೇಸ್ ಆಗಿತ್ತು ನಾನ್ ವೆಜ್ ತಿನ್ನದೆ. ಮತ್ತು ಯಾವಾಗಾದ್ರೂ ಒಮ್ಮೆ ಅಲ್ಲ, ಪಿ ಜಿಯಲ್ಲಿರುವಾಗ ಪಿ ಜಿದೇ ಊಟ ಮಾಡೋದು, ಯಾವಾಗಾದ್ರೂ ಒಮ್ಮೆ ಈ ಥರ ಹೋಗಿ ಊಟ ಮಾಡಿ ಬರೋದು. ಮನೆಗೆ ಹೋದಾಗೆಲ್ಲ ಯಾವಾಗ ಸಹ ನಮಗೆ ನಾನ್ ವೆಜ್ ಇರ್ತದೆ, ಆದರೆ ಮೊನ್ನೆ ಹಲ್ಲು ನೋವಿತ್ತಲ್ಲ, ಹಾಗಾಗಿ ತಿನ್ನಲಿಕ್ಕೆ ಸಹ ಆಗಲಿಲ್ಲ ನನಗೆ. ಈ ರೆಸ್ಟೋರೆಂಟ್ ಇರೋದು ನಮ್ಮ ದರ್ಬೆಯಲ್ಲಿಯೇ, ಇಲ್ಲಿಗೆ ಸಹ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲಿ ಹೋಗಿ ಮಂದಿ ಊಟ ಮಾಡಿದ್ದು. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತುಂಟಲ್ವ, ಬೇರೆಯವರು ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿ. ಥ್ಯಾಂಕ್ ಯು, ಬಾಯ್.